ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ ಜೇಬಲ್ಲಿ ಬರೀ 21 ರೂಪಾಯಿ ಇಟ್ಕೊಂಡು ಮನೆ ಬಿಡ್ತಾರ ಅಂಡ್ ಅವರು ಇಂಡಿಯಾ T20 ವರ್ಲ್ಡ್ ಕಪ್ ಗೆಲ್ಲೋಕೆ ಒನ್ ಆಫ್ ದ ಮೇನ್ ರೀಸನ್ ಆಗ್ತಾರ. ಇವ್ರ ಹೆಸರು ರಾಘವೇಂದ್ರ ದ್ವಿವೇದಿ. ಇವತ್ತು ಇವ್ರ ಇನ್ಸ್ಪೈರಿಂಗ್ ಜರ್ನಿನ ತಿಳ್ಕೊಳ್ಳೋಣ. ರಾಘವೇಂದ್ರಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಅಂಡ್ ಅದೇ ರೀತಿ ಅವರು ಕ್ರಿಕೆಟ್ ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರ. ಆದ್ರೆ ಅವ್ರ ಅಪ್ಪಗೆ ಕ್ರಿಕೆಟ್ ಅಂದ್ರೇನೆ ಆಗ್ತಾರಲ್ವಾ. ಇವಂದು ರಾಘವೇಂದ್ರ ಇದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂದಿರ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರ. ಒಂದು ದಿನ ರಾಘವೇಂದ್ರ ಅವ್ರ ಅಪ್ಪ ಅವ್ರನ್ನ ಕರೆದಿ ನಿನ್ಗೆ ಕ್ರಿಕೆಟ್ ಇಂಪಾರ್ಟೆಂಟಾ ಇಲ್ಲ ಸ್ಟಡೀಸ್ ಇಂಪಾರ್ಟೆಂಟಾ ಅಂತ ಕೇಳಿದಾಗ ರಾಘವೇಂದ್ರ ಅವರು ಒಂದೇ ಒಂದ್ ಸೆಕೆಂಡ್ ಯೋಚನೆ ಮಾಡ್ತೀರಾ ಅವರ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜೇಬಲ್ಲಿ ಬರೀ 21 ರೂಪಾಯಿ ಇಟ್ಕೊಂಡು ಅವರ ಮನೆಯನ್ನ ಬಿಡ್ತಾರೆ ಅಂಡ್ ಅವ್ರ ಮನೆ ಬಿಟ್ಟು ಸೀದಾ ಹುಬ್ಳಿ ಬಸ್ ಸ್ಟಾಪ್ ಹತ್ರ ಹೋಗ್ತಾರೆ ಅಂಡ್ ಆ ಹುಬ್ಳಿ ಬಸ್ ಸ್ಟಾಪ್ ಅಲ್ಲಿ ಒಂದು ವಾರ ಅಲ್ಲೇ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಅಲ್ಲಿಂದ ಪೊಲೀಸರು ಅವ್ರನ್ನ ಓಡಿಸ್ತಾರೆ ಅಂಡ್ ರಾಘವೇಂದ್ರ ಸೀದಾ ಅಲ್ಲಿಂದ ಹೋಗಿದ್ದು ಒಂದು ದೇವಸ್ಥಾನದ ಹತ್ರ. ಆ ದೇವಸ್ಥಾನದ ಹತ್ರ 10 ದಿನ ಅಲ್ಲೇ ಇರ್ತಾರೆ. ಬಟ್ ಅಲ್ಲಿಂದನೂ ಅವ್ರನ್ನ ಓಡಿಸ್ಬಿಡ್ತಾರೆ ಅಂಡ್ ರಾಘವೇಂದ್ರ ಅಲ್ಲಿಂದ ಒಂದು ಕ್ರಿಮಿಟೋರಿಯಂ ಹತ್ರ ಹೋಗ್ತಾರೆ. ಹೋಗಿ ಅಲ್ಲಿ ಒಂದು ಅಬ್ಯಾಂಡೆಡ್ ಬಿಲ್ಡಿಂಗ್ ಅಲ್ಲಿ ಇವ್ರನ್ನ ಶೆಲ್ಟರ್ ನ ಕ್ರಿಯೇಟ್ ಮಾಡ್ಕೊಂತಾರೆ. ಕ್ರಿಕೆಟ್ ಗ್ರೌಂಡ್ ಮ್ಯಾಟ್ ನ ಅವರ ಬೆಲ್ ಶೀಟ್ ಆಗಿ ಯೂಸ್ ಮಾಡ್ಕೊಂತಾರೆ ಅಂಡ್ ಅಲ್ಲಿ ಇವರು 4.5 years ಅಲ್ಲೇ ಇರ್ತಾರೆ. ಆ ಟೈಮ್ ಅಲ್ಲೇ ರಾಘವೇಂದ್ರಗೆ ರೈಟ್ ಹ್ಯಾಂಡ್ ಇಂಜುರಿ ಆಗೋಗುತ್ತೆ.